ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 2ನೆಯ ಶ್ಲೋಕ. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಅರ್ಜುನ, ಯು ಮಸ್ಟ್ ನೋ ದಟ್ ವಾಟ್ ದೇ ಕಾಲ್ ಸನ್ಯಾಸ ಈಸ್ ನೋ ಅದರ್ ದೆನ್ ಯೋಗ. For none becomes a yogi who has not abandoned his sankalpa. Thoughts of the world. ಯಾರು ಸನ್ಯಾಸಿ ಆಗ್ತಾರ, ಯಾರು ಸನ್ಯಾಸಿ ಆಗೋದಿಲ್ಲ, ಯಾರು ಯೋಗಿ ಆಗ್ತಾರ, ಯಾರು ಯೋಗಿ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದೆ. ಯಾರು ಸಂಕಲ್ಪಗಳನ್ನು ತ್ಯಾಗ ಮಾಡಿದಾರೋ, ಸರ್ವಕರ್ಮ ಫಲಗಳನ್ನು ತ್ಯಾಗ ಮಾಡಿದಾರೋ ಅವರು ನಿಜವಾದ ಯೋಗಿ, ಅವರೇ ನಿಜವಾದ ಸನ್ಯಾಸಿ. ಯಾರು ಸಂಕಲ್ಪವನ್ನೇ ತ್ಯಾಗ ಮಾಡಿಲ್ವೋ ಮತ್ತು ಕರ್ಮಫಲಗಳನ್ನೇ ಯಾರು ತ್ಯಾಗ ಮಾಡಿಲ್ವೋ ಅವರು ಸನ್ಯಾಸಿಗಳು ಅಲ್ಲ, ಯೋಗಿಗಳು ಅಲ್ಲ. ಸನ್ಯಾಸ ಅಂದರೂ ಅದೇ, ಯೋಗ ಅಂದರೂ ಅದೇ ಅಂತ ಹೇಳ್ತಾ ಇದೆ. ಯೋಗಿಗೂ ಸನ್ಯಾಸಿಗೂ ಅಂತರವೇನು ಇಲ್ಲ. ಕರ್ಮಯೋಗಿ ಆದವನು, ಕರ್ಮ ಸನ್ಯಾಸಿ ಆದವನು ಹೇಗಿರ್ತಾನೆ? ಸಂಕಲ್ಪಗಳನ್ನು ತ್ಯಾಗ ಮಾಡಿರ್ತಾನೆ. ಆತನಿಗೆ ಯಾವ ಸಂಕಲ್ಪಗಳು ಇಲ್ಲ. ಸಂಕಲ್ಪ ಅಂತಂದರೆ ನಾವೆಲ್ಲ ಪೌರೋಹಿತ್ಯ ನೋಡ್ತೇವೆ. ಹೋಮ ಜಪ ತಪ ಅಭಿಷೇಕಗಳನ್ನು ಮಾಡಬೇಕಾದಾಗ ಮೊದಲು ಸಂಕಲ್ಪ ಮಾಡ್ತೇವೆ. ಇಂಥ ಪೂಜೆಯನ್ನು ನಾನು ಮಾಡುತ್ತೇನೆ, ಇಂಥ ಫಲಗಳು ನನಗೆ ಪ್ರಾಪ್ತಿಯಾಗಲಿ ಅಂತ ಆಶಯವನ್ನು ವ್ಯಕ್ತಗೊಳಿಸ್ತೇವಲ್ವೇ, ಅದುವೇ ಸಂಕಲ್ಪ. ನಮ್ಮ ಹೆಸರುಗಳನ್ನು ಹೇಳಿ, ನಮ್ಮ ಕುಲಗೋತ್ರಗಳನ್ನು ಹೇಳಿ, ನಮ್ಮ ಆಸೆಗಳನ್ನು ಹೇಳಿ ಆ ಕ್ರಿಯೆಗಳನ್ನು ಮಾಡ್ತೇವೆ. ಅದರಿಂದ ನಮಗೆ ಲೌಕಿಕ ರೂಪವಾಗಿರ್ತಕ್ಕಂಥ ಲಾಭಗಳು ಪ್ರಾಪ್ತವಾಗಲಿ ಅನ್ನುವಂಥ ಆಸೆಯನ್ನು ಇಟ್ಟುಕೊಂಡಿರ್ತೇವೆ. ಅದು ಸಂಕಲ್ಪ ಅಂತ ಹೇಳಿಕೊಂಡಿದೆ. ಇಲ್ಲಿ ನಿಜವಾಗಿರ್ತಕ್ಕಂಥ ಸನ್ಯಾಸ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಸಂಕಲ್ಪಗಳು ಇರಬಾರದು. ಕರ್ಮವನ್ನು ಮಾಡಬೇಕು, ಕರ್ಮಫಲದ ಆಸೆಯನ್ನು ಇಟ್ಟುಕೊಳ್ಬಾರದು. ಯಾರು ನಿಜವಾಗಿಯೂ ಸನ್ಯಾಸ ಅಂತಂದರೆ ಇದೊಂದು ವೇಷಭೂಷಣಗಳಿಗೆ ಒಳಗಾಗಿರುವಂಥದ್ದಲ್ಲ, ಇದೊಂದು ಸ್ಥಾನಮಾನಗಳಿಗೆ ಭೂಷಣವಾಗಿರುವಂಥದ್ದಲ್ಲ, ಇದೊಂದು ಕರ್ಮ ಕ್ರಿಯೆಗಳ ಮಾಡುವಿಕೆಯಿಂದ ಉಂಟಾಗುವಂಥದ್ದಲ್ಲ. ಸಂಕಲ್ಪ, ಸರ್ವಸಂಕಲ್ಪ ಸನ್ಯಾಸಿ. ಸರ್ವ ಕರ್ಮಗಳ ಫಲಗಳನ್ನು ತ್ಯಾಗ ಮಾಡುವುದು, ಸರ್ವ ಆಸೆಗಳನ್ನು ತ್ಯಾಗ ಮಾಡುವುದು, ಸರ್ವ ಭೋಗಗಳನ್ನು ತ್ಯಾಗ ಮಾಡುವುದು, ಸರ್ವ ಯೋಗಗಳನ್ನು ತ್ಯಾಗ ಮಾಡುವುದು, ಲೌಕಿಕ ರೂಪವಾಗಿರ್ತಕ್ಕಂಥ ಯಾವ ದ್ರವ್ಯಗಳಿಂದಲೂ ಕೂಡ ತಾನು ಭೋಗ ಇಚ್ಛೆಯನ್ನು ಬಯಸದೆ ಹೋದರೆ ಅದು ಸನ್ಯಾಸ ಅಂತ ಹೇಳಿಕೊಳ್ಳುತ್ತದೆ. ಪುರುಷರಿಂದಲೇ ಆಗಲಿ, ಸ್ತ್ರೀಯರಿಂದಲೇ ಆಗಲಿ, ವಸ್ತು ವಾಹನಗಳಿಂದಲೇ ಆಗಲಿ, ಕನಕ ಮತ್ತು ಇತ್ಯಾದಿ ವಸ್ತು ದ್ರವ್ಯಗಳ ಯಾವ ಸೌಂದರ್ಯದಿಂದ ಆದರೂ ಕೂಡ ಅದನ್ನು ಅನುಭವಿಸುವಂಥ ಆಸೆ ಇದ್ದರೆ ಅದು ಸನ್ಯಾಸ ಅಂತ ಹೇಳಿಕೊಳ್ಳುವುದಿಲ್ಲ. ಸರ್ವಸಂಕಲ್ಪ ಸನ್ಯಾಸ ಅಂತಂದರೆ ವಾಸನಾ ಸಹಿತವಾಗಿ ತ್ಯಾಗ ಮಾಡಿರಬೇಕು ಅನ್ನುವ ಅರ್ಥ. ಮನಸ್ಸಿನಲ್ಲಿಯೋ, ಇಂದ್ರಿಯಗಳಲ್ಲಿಯೋ, ಶರೀರದಲ್ಲಿಯೋ ಯಾವ ಆಸೆಗಳು ಇಲ್ಲದೆ ಮಾಡತಕ್ಕಂಥ ಕರ್ಮವನ್ನು ಸನ್ಯಾಸ ಅಂತ ಹೇಳಲಾಗಿದೆ. ಸರ್ವಸಂಕಲ್ಪ ಸನ್ಯಾಸ ಅಂತ ಅದನ್ನು ಕರೆಯಲಾಗಿದೆ. ಇನ್ನೊಂದು ನನಗೆ, ಮತ್ತೊಂದು ನನಗೆ, ಮಗುದೊಂದು ನನಗೆ ಇರಲಿ ಅನ್ನುವಂಥ ಬಯಕೆಯಿಂದ ಮಾಡುವಂಥ ಯಾರೇ ಆ ಕರ್ಮಗಳನ್ನು ಮಾಡಿದರೂ ಕೂಡ, ತ್ಯಾಗಿ ಮಾಡಿದರು, ಯೋಗಿ ಮಾಡಿದರು, ಭೋಗಿ ಮಾಡಿದರು, ರಾಜ ಮಾಡಿದರು, ಮಹಾರಾಜ ಮಾಡಿದರು, ತಿರುಕ ಮಾಡಿದರು, ಬಡವ ಮಾಡಿದರು, ದರಿದ್ರ ಮಾಡಿದರೂ ಕೂಡ ಅದು ಭೋಗದ ಕರ್ಮವಾಗುತ್ತದೆ, ಅದು ಯೋಗದ ಕರ್ಮವಾಗೋದಿಲ್ಲ. ಯೋಗ ಆಗಬೇಕು, ಸನ್ಯಾಸ ಆಗಬೇಕು ಅಂತಂದರೆ ರಾಜನ ಮಾಡಲಿ, ಯಾರೇ ಮಾಡಲಿ, ಸನ್ಯಾಸಿಯೇ ಮಾಡಲಿ, ಅದು ಸಂಕಲ್ಪಗಳಿಂದ ರಹಿತವಾಗಿರಬೇಕಲ್ಲದಲೇ ಸಂಕಲ್ಪಗಳಿಂದ ಯುಕ್ತವಾಗಿರಬಾರದು.
ಅದಕ್ಕೆ ಸನ್ಯಾಸ ಅನ್ನುವಂಥದ್ದು ಕರ್ಮ ಭೋಗವನ್ನು ತ್ಯಾಗ ಮಾಡಬೇಕು, ಕರ್ಮ ಫಲವನ್ನು ತ್ಯಾಗ ಮಾಡಬೇಕು, ಕರ್ಮವನ್ನು ಮಾಡುತ್ತಿರಬೇಕು. ಕರ್ಮವನ್ನು ಮಾಡುತ್ತಿದ್ದು ಕೂಡ ಕರ್ಮದ ಭೋಗವನ್ನು ತ್ಯಾಗ ಮಾಡಿದರೆ, ಕರ್ಮದ ಫಲವನ್ನು ತ್ಯಾಗ ಮಾಡಿದರೆ ಅದನ್ನು ಸನ್ಯಾಸ ಅಂತ ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.